ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಸಮ್ಮರ್ ಸ್ಪೆಷಲ್ಲಾಗಿ ತುಂಬಾ ಸಿಂಪಲಾಗಿ ಕುಲ್ಫಿನ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ? ತುಂಬ ರುಚಿಯಾಗಿ ಬಂದಿತ್ತು. ನೀವು ಕೂಡ ಇದೇ ರೀತಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು. ಹೊಸಬ್ರು ಯಾರು ನೋಡ್ತಾ ಇದ್ದಿರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ಇದು ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಸಿಂಪಲಾಗಿ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತುಂಬ ಸಿಂಪಲಾಗಿ ನಾನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು 3 ಸ್ಪೂನಷ್ಟು ನಾನು ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ 3 ಸ್ಪೂನಷ್ಟು ತೊಗೊಂಡಿದ್ದೀನಿ ಬಾದಾಮ್ ಪೌಡರ್ನ. ನಂತರ 3 ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಅರ್ಧ ಲೀಟ್ರ್ ಆರೋಗ್ಯ ಹಾಲು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನಂತರ ಒಂದು 3ರಿಂದ 4 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಇದಿಷ್ಟೇ ನೋಡಿ, ಸಿಂಪಲಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅರ್ಧ ಲೀಟ್ರ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದರೊಳಗೆ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಲನ್ನ ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ. ಇವಾಗ ಇದು ಕೆನೆ ಕಟ್ತಾ ಇರುತ್ತೆ. ಕೆನೆ ಬರ್ತಾ ಇದ್ದಾಗ ನಾವು ಈ ರೀತಿಯಾಗಿ 1 ಸ್ಪೂನಿಂದ ನಾವು ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ. ನೋಡ್ತಾ ಇದ್ದಿಲ್ಲ, ಹಾಲು ಈಗ ಕುದೀತಾ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಕುದಿ ಬರ್ತಾ ಇದೆ. ಚೆನ್ನಾಗಿ ಇದನ್ನು ನಾವು ಕುದಿಸ್ಕೊಳ್ಳೋಣ. ಎಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ತೀವಲ್ಲ, ಅಷ್ಟು ಕುದಿಸ್ಕೊಳ್ತೀವಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಹಾಲು ನಾವು ಕುದಿಸ್ಕೊಂಡು ಸ್ವಲ್ಪ ಅಲ್ಲ, ಇದು ಅರ್ಧ ಲೀಟ್ರ್ ಹಾಲು ಇರುತ್ತೆ ನೋಡಿ. ಇದು ಅಂದರೆ ಅರ್ಧ ಲೀಟ್ರ್ ಹಾಲು ನಮಗೆ ಕಡಿಮೆ ಆಗಬೇಕು, ಅಷ್ಟು ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ಹಾಲನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸ್ವಲ್ಪ ನೋಡು, ಹಾಲು ಕಡಿಮೆ ಆಗಿದೆ. ಇವಾಗ ಈ ಸಮಯಕ್ಕೆ ನಾನು ಸಕ್ಕರೆನ ಸೇರಿಸ್ಕೊಳ್ತೀನಿ. ಇವಾಗ ಸಕ್ಕರೆ ಹಾಕಿದ ನಂತರನೂ ಕೂಡ ನೋಡಿ, ಇದನ್ನು ಚೆನ್ನಾಗಿ ಈಗ ನಾವು ಕುದಿಸ್ಕೊಳ್ಳೋಣ. ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು. ಎಷ್ಟು ಬೇಗ ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ತುಂಬಾ ಬೇಗ ಮಾಡ್ಕೊಳ್ಬೋದು ನಾವು ಕುಲ್ಫಿನ. ನೋಡಿ, ಈಗ ಹಾಲು ಸಕ್ಕರೆನೂ ಎರಡು ಚೆನ್ನಾಗಿ ಕುದೀತಾ ಇದೆ. ಈಗ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು. ನೆಕ್ಸ್ಟ್ ನೋಡಿ, ಇವಾಗ ಇದೆಲ್ಲ ಸಕ್ಕರೆ ಎಲ್ಲ ಕುದಿದ್ದೆ ಅಲ್ಲ, ಈಗ ನೋಡಿ ಇಷ್ಟ ಆಗಬೇಕು ನಮಗೆ. ನೆಕ್ಸ್ಟ್ ನೋಡಿ, ಇವಾಗ ನಾನು ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತೀನಿ. ಇವಾಗ ಈ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಕುಲ್ಫಿ, ತುಂಬ ರುಚಿಯಾಗಿ ಬಂದಿರುತ್ತೆ. ನೋಡಿ, ಈಗ ಬಾದಾಮ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಈಗ ನಾನು 1 ಚಿಟಿಕೆ ಅಷ್ಟು ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ ಬೇಕಂದರೆ ನೀವು ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿಯಾಗಿ ನೋಡಿ, ಈಗ ಚೆನ್ನಾಗಿದ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಕುದ್ಕೊಂಡ ನಂತರ ಈಗ ನಾನು ಫಸ್ಟಿಗೆ ತೋರಿಸಿದೆ ನೋಡಿ ಕಾರ್ನ್ಫ್ಲೋರ್ನ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಇದು ಗಂಟು ಇಲ್ದಿದ್ದಾರ ಈ ರೀತಿಯಾಗಿ ಚೆನ್ನಾಗಿ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಕೂಡ ಗಂಟು ಇರಬಾರ್ದು. ನಾವು ಡೈರೆಕ್ಟಾಗಿ ಹಾಲೊಳಗೆ ಹಾಕ್ಕೊಂಡ್ರೆ ಇದು ಗಂಟಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಬೌಲಲ್ಲಿ ತೊಗೊಂಡು ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಇದೆಲ್ಲ ಕಲಸಿದ ನಂತರ ನೋಡಿ, ಈಗ ಹಾಲು ನಾನು ಕುದಿಯೋಕೆ ಇಟ್ಕೊಂಡಿದ್ದೆ ನೋಡಿ. ಇದೆಲ್ಲ ಕುದೀತಾ ಇದೆಯಲ್ಲ, ಈ ಸಮಯಕ್ಕೆ ನಾನೀಗ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಈಗ ಸೇರಿಸ್ಕೊಂಡು ಬಿಡ್ತೀನಿ. ಇದನ್ನು ಕೂಡ ಹಾಕೊಂಡ ತಕ್ಷಣ ಚೆನ್ನಾಗಿ ಇದನ್ನು ಸೇರಿಸಿ ಕುದಿಸ್ಕೊಳ್ಬೇಕಾಗುತ್ತೆ. ಇದು ಹಾಕಿದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಇದನ್ನ ಹಾಕ್ಕೊಳ್ಳೋದು. ಅದೀಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ, ಯಾಕಂದರೆ ಇದು ಹಾಗಾಗಿ ಕೆನೆ ಕಟ್ತಾ ಇರುತ್ತಲ್ವ, ಅದಕ್ಕೋಸ್ಕರ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ಈಗ ಆಲ್ರೆಡಿ ರೆಡಿ ಆಗೋಕ್ಕೆ ಬಂದಿದೆ. ಈಗ ಈ ಸಮಯಕ್ಕೆ ನಾನು ಸ್ವಲ್ಪ ಬಾದಾಮಿನ ಚೂರಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಪಿಸ್ತಾ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಇದೊಂದೇ ಸೇರಿಸ್ಕೊಂಡಿದ್ದೀನಿ ನೋಡಿ. ಇದನ್ನು ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದೆಲ್ಲ ಪೂರ್ತಿಯಾಗಿ ನಮಗೆ ಕಾಲು ಭಾಗ ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ಇದು ಕೈ ಅಂತೂ ಬಿಡೇಬಾರ್ದು. ಇವಾಗ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಕೈ ಬಿಡ್ತಿದ್ದಾರ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ಇನ್ನೇನು ಈಗ ರೆಡಿ ಆಗೋಕ್ಕೆ ಬಂದಿದೆ ಈಗ ಕುಲ್ಫಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕುದಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ತಳ ಹಿಡಿದಿದೆ ಅಂತ ಅಂದರೆ, ಹಾಲು ನಾವು ಎಲ್ಲಿ ತನಕ ತೊಗೊಂಡಿದ್ವಿ ಎಷ್ಟಾಗಿದೆ ಅಂತ ನೀವೇ ನೋಡ್ಬೋದು.
ನೋಡಿ ಪೂರ್ತಿಯಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಕಡಿಮೆ ಆಗಿದೆ ಅಂತ ನೋಡ್ಕೊಳ್ಬೋದು ನೀವು ಇವಾಗ ನೋಡಿ ಇಷ್ಟಾದರೆ ನನಗೆ ಸಾಕು. ಇದು ಪೂರ್ತಿಯಾಗಿ ಇವಾಗ ತಣ್ಣಗೋಕ್ಕೆ ಬಿಡಬೇಕಾಗುತ್ತೆ. ಕಂಪ್ಲೀಟಾಗಿ ಇದು ತಣ್ಣಗಾಗಿರಬೇಕು. ನೋಡಿದ್ರಲ್ಲ ಎಷ್ಟು ಗಟ್ಟಿಯಾಗಿದೆ ಅಲ್ಲ. ಈಗ ನಾನು ಹಾಲನ್ನೆಲ್ಲ ಈಗ ಒಂದು ಗ್ಲಾಸ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಮೀಡಿಯಮ್ ನಾವು ಕಾಫಿ ಟೀ ಕುಡಿತೀವಿ ನೋಡಿ, ಆ ಗ್ಲಾಸ್ ಆದರೆ ಸಾಕು ನಮಗೆ. ಈಗ ಸೇರಿಸ್ಕೊಳ್ತಾ ಇದ್ದೀನಿ ಗ್ಲಾಸ್ಗಳಿಗೆಲ್ಲ. ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಗೊತ್ತಾ ಫ್ರೆಂಡ್ಸ್. ಒಂದ್ಸಲ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಾನು ಗ್ಲಾಸ್ಗಳಿಗೆಲ್ಲ ಸೇರಿಸ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ರೆ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಗೊತ್ತಾ. ಇನ್ನು ಇದನ್ನು ತಿಂದ್ರಂತೂ ಆಹಾ ಎಷ್ಟು ಚೆನ್ನಾಗಿದೆ. ಈ ಬಿಸಿಲಿಗೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂತ ಅಂದರೆ ನಾವು ಅಂಗಡಿಗಳಲ್ಲಿ ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ. ಮನೆಯಲ್ಲಿ ಕೇವಲ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದು ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ಬೋದಲ್ವಾ. ನೋಡಿ ಈಗ ನಾನು ಅರ್ಧ ಲೀಟ್ರ್ ಹಾಲಲ್ಲಿ 6 ಗ್ಲಾಸ್ ನಾನು ಮಾಡ್ಕೊಂಡಿದ್ದೀನಿ ಕುಲ್ಫಿನ, ಐಸ್ ಕ್ರೀಮ್ನ. ನೋಡಿ 6 ಗ್ಲಾಸ್ ಆಗಿದೆ. ಈ ರೀತಿಯಾಗಿ ಇದೆಲ್ಲ ಗ್ಲಾಸ್ಗೆ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಡೈರೆಕ್ಟಾಗಿ ನಾವು ಇದನ್ನು ಹಾಗೇ ಇಟ್ಕೊಳ್ಳೋ ಹಾಗಿಲ್ಲ. ಈಗ ನಾನು ಇದಕ್ಕೆ ಪ್ಲಾಸ್ಟಿಕ್ ಕವರ್ನ ಸೇರಿಸ್ಕೊಳ್ತೀನಿ. ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ನಾವು ಗ್ಲಾಸ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ. ಇದಕ್ಕೆ ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ಬೇಕಾಗುತ್ತೆ. ನಾವೀಗ ಫ್ರೀಝರಲ್ಲಿ ಇಟ್ಕೊಂಡ್ರೆ ನೀರೆಲ್ಲ ನಿಂತ್ಕೊಳ್ಬಿಡುತ್ತೆ ಅಲ್ವಾ, ಅದು ಐಸ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಇದೇ ರೀತಿಯಾಗಿ ನಾನು ಎಲ್ಲನೂ ಅಷ್ಟು ಗ್ಲಾಸ್ಗೆ ನಾನು ಪ್ಲಾಸ್ಟಿಕ್ ಕವರ್ನ ಹಾಕಿ ಇಟ್ಕೊಳ್ತೀನಿ. ನೋಡಿ ಇನ್ನೊಂದು ಗ್ಲಾಸ್ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಹಾಕೋದ್ರಿಂದ ಹಾಗೆ ನಾವು ಅಂದರೆ ಇದು ಐಸ್ ಕ್ರೀಮ್ ಕಡ್ಡಿ ಕೂಡ ನಾವು ಇಡ್ತೀವಲ್ಲ, ಒಂದೇ ಕಡೆ ಅದು ನಿಲ್ಲುತ್ತೆ. ನೋಡಿ ಇನ್ನೊಂದು ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ, ಪ್ಲಾಸ್ಟಿಕ್ ಕವರ್ ಮತ್ತು ಹಾಗೆಯೇ ರಬ್ಬರ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನಾನು ಗ್ಲಾಸ್ಗಳಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ನೋಡಿ ನಾನು ಐಸ್ ಕ್ರೀಮ್ ಕಡ್ಡಿನ ಸೇರಿಸ್ಕೊಳ್ಬೇಕಲ್ಲ, ಅದಕ್ಕೆ ಸ್ವಲ್ಪ ನಾನು ಚಾಕುವಿನಿಂದ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಒಂದು ಕಡೆ ಅಷ್ಟೇ ನಾನು ಕಟ್ ಮಾಡಿಕೊಂಡು ಇದು ಐಸ್ ಕ್ರೀಮ್ ಕಡ್ಡಿ ಇರುತ್ತೆ ನೋಡಿ, ಐಸ್ ಕ್ರೀಮ್ ಕಡ್ಡಿನ ಈ ರೀತಿಯಾಗಿ ಇಟ್ಕೊಳ್ತೀನಿ. ನೋಡಿ ಇಷ್ಟು ಇಟ್ಕೊಂಡ್ರೆ ಸಾಕು, ಒಂದೇ ಕಡೆ ಅದು ನಿಂತ್ಕೊಳ್ಳುತ್ತೆ. ನಾವಿಲ್ಲ ಅಂದರೆ ಹಾಗೆ ಇಟ್ಕೊಳ್ಳುತ್ತೆ, ಅದು ಕರೆಕ್ಟಾಗಿ ನಿಲ್ಲೋಂಗಿಲ್ಲ, ಸೊಟ್ಟಂಬಟ್ಟ ಆಗಿಬಿಡುತ್ತೆ. ಸ್ಟ್ರೈಟ್ ಆದರೆ ನಿಂತ್ಕೊಳ್ಳುತ್ತೆ ಈ ಥರ ಮಾಡಿಕೊಂಡ್ರೆ. ಇದೇ ರೀತಿಯಾಗಿ ನೋಡಿ ಇನ್ನೊಂದು ಕಡ್ಡಿನೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದೇ ಕಡೆ ನಿಂತ್ಕೊಳ್ಳುತ್ತೆ ಐಸ್ ಕ್ರೀಮ್ ಕಡ್ಡಿ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡಿದ್ದೀನಿ, ಹಾಗೆ ರಬ್ಬರ್ ಕೂಡ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 8 ಗಂಟೆಗಳ ಕಾಲ ಇಷ್ಟು ನಾನೀಗ ಫ್ರೀಝರ್ನಲ್ಲಿ ಇಟ್ಕೊಂಡು ಬಿಡ್ತೀನಿ. 8 ಗಂಟೆಗಳ ಕಾಲ ಆದಮೇಲೆ ಈಗ ತೆಗೆದು ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗ 8 ಗಂಟೆಗಳ ಕಾಲ ನಾನು ಇದನ್ನು ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ, ತೆಗೆದಿದ್ದೀನಿ. ಇವಾಗ ನೋಡಿ ಮೇಲ್ಗಡೆ ಎಲ್ಲ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ನೀರೆಲ್ಲ ನಿಂತಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ನಾವು ಈ ಥರ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನಾನೀಗ ಒಂದು ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ನೋಡಿ ಮೊದಲಿಗೆ ನಾನು ರಬ್ಬರ್ ಬ್ಯಾಂಡ್ನ ತೆಕ್ಕೊಂಡು ಬಿಡ್ತೀನಿ, ಹಾಗೆಯೇ ಪ್ಲಾಸ್ಟಿಕ್ ಕವರ್ ಕೂಡ ತೆಕ್ಕೊಳ್ಳೋಣ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ, ಟೇಸ್ಟ್ ಅಂತೂ ನಮ್ಮ ಮನೇಲಿ ಎಲ್ಲರೂ ಕೂಡ ಎಷ್ಟು ಇಷ್ಟಪಡ್ಕೊಂಡು ತಿಂದ್ವಿ, ಅಷ್ಟು ಚೆನ್ನಾಗಿ ಬಂದಿತ್ತು ಕುಲ್ಫಿ. ನೋಡಿ ಈಗ ತಕ್ಷಣಕ್ಕೆ ಫ್ರೆಂಡ್ಸ್ ಇದು ಬಿಡೋದಿಲ್ಲ ಐಸ್ ಕ್ರೀಮು. ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಬೌಲಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೋಡಿ ಈ ಥರ ಎದ್ದಿ ನಾನು ತೆಕ್ಕೊಂಡು ಬಿಡ್ತೀನಿ. ನೋಡಿ ಹಾಗೆಯೇ ಕೈಯಲ್ಲಿ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಅದು ಬಿಸಿ ಶಾಖಕ್ಕೆ ಅದು ಚೆನ್ನಾಗಿ ಒಳಗಡೆಯಿಂದ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ಹೇಗೆ ಬಿಟ್ಕೊಂಡಿದೆ ಅಂತ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೆ ಎಷ್ಟು ಆಸೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿಯಾಗಿ ನೀವು ಕೂಡ ಮಾಡಿಕೊಳ್ಬೇಕು ಅಂತಂದರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಿಂಪಲ್ಲಾಗಿ ನಾನು ಇವತ್ತು ಕುಲ್ಫಿನ ಹೇಗೆ ಅಂತ ಮಾಡಿ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಕುಲ್ಫಿ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್.